ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವಿವತ್ತು ಆದಿಪರಾಶಕ್ತಿ ಒಂದು ಮಂತ್ರ ಅಂತ ನೋಡೋಣ. ಈ ಮಂತ್ರ ಆದಿಪರಾಶಕ್ತಿ ಇದು ಅಂತಂದರೆ ನಿಮಗೆಲ್ಲ ಸಾಮಾನ್ಯ ಗೊತ್ತಿರುತ್ತೆ. ಈಗ ಯಾಕೆಂದರೆ ವಾರಾಹಿಯ ಒಂದು ನವರಾತ್ರಿ ಕೂಡ ನಡೀತಾ ಇದೆ. ಕೆಲವು ಇಂಥ ಮಂತ್ರಗಳನ್ನ ನೀವು ಸಿದ್ಧಿ ಮಾಡಿಕೊಂಡಾಗ 9 ದಿವಸ ಇದನ್ನು ಬಿಡದಂಗೆ ನೀವು ಸಿದ್ಧಿ ಮಾಡಿಕೊಂಡಾಗ ಆ ದೇವಿ ಯಾವುದೋ ರೂಪದಲ್ಲಿ ನಿಮಗೆ ಒಂದು ಆಹ್ವಾನ ಆಗ್ಬೋದು, ಅಥವಾ ನಿಮ್ಮ ಕಷ್ಟಗಳನ್ನ ಕೂಡ ಕಳಿಬೋದು, ಅಥವಾ ನಿಮ್ಮ ಕಷ್ಟಗಳು ಈ ರೀತಿ ಇದ್ದಾವೆ, ಈ ರೀತಿ ಪರಿಹಾರ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ಬೋದು. ಯಾಕಂದರೆ ನನಗೆ ಸಾಕಷ್ಟು ಕರೆ ಮಾಡ್ತಾ ಇರ್ತಾರೆ. ದೇಹದಲ್ಲಿ ಅವ್ರಿಗೂ ಒಂದು ವಿಚಿತ್ರವಾದ ಕಾಯಿಲೆಗಳು, ವಿಚಿತ್ರವಾದ ಒಂದು ನೋವುಗಳು, ಅದನ್ನು ನಾನು ಕೂಡ ಇಲ್ಲಿ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೂ ಒಂಥರ ಮನ್ಸಿಗೆ ಬೇಜಾರು, ಅದೆಲ್ಲ ಪರ್ಸ್ನಲಾಗಿ ಇಟ್ಕೊಂಡಿರ್ತಾರೆ. ನನಗೂ ಅದು ಹೇಳೋದು ಬೇಡ ಇಲ್ಲಿ. ಅದು ಒಂದು ವಿಚಿತ್ರ. ಅವರಿಗೆ ಯಾವ ರೀತಿ ಏನು ಇದನ್ನು ಯಾವ ಹಾಸ್ಪಿಟ್ಲಲ್ಲಿ ಆಗಲಿ ಇದುವರೆಗೂ ಅವರು ಎಷ್ಟೋ ಲಕ್ಷಾಂತರ ರೂಪಾಯಿ ಇದನ್ನು ಖರ್ಚು ಮಾಡಿದಾರಂತೆ. ಆದರೆ ಅದನ್ನು ಎಲ್ಲೂ ಅವರು ಆ ಒಂದು ಅವರಲ್ಲಿ ದೇಹದಲ್ಲಿ ಏನಿದೆ ಅದು ಬಿಡುಗಡೆನೂ ಆಗಿಲ್ಲ, ಅಥವಾ ಅವ್ರಿಗೆ ಅದು ವಾಸಿನೂ ಆಗಿಲ್ಲ. ದಿನ ಅದು ಒಂದಲ್ಲ, 2 ವರ್ಷ ಅಲ್ಲ, 15 ವರ್ಷದಿಂದ ಅವರು ಈ ನರಕ ಯಾತ್ರೆಯನ್ನು ಅನುಭವಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದರೆ ನಮಗೆ ಮೈ ನಡ್ಕ ಬರುತ್ತೆ. ಯಪ್ಪ, ಯಾಗಿದ್ದಾರೆ ಇವರು 15 ವರ್ಷದಿಂದ ಯಾಕೆ ಜೀವನ ಮಾಡ್ತಿದ್ದಾರೆ, ಯಾಕೆ ನೆಮ್ಮದಿಗಿದ್ದಾರೆ ಇವರು ಅನ್ನೋಷ್ಟು ಆಗುತ್ತೆ. ಆದರೆ ಅವ್ರಿಗೆಲ್ಲೂ ಫಲಿತ ಸಿಕ್ಕಿಲ್ಲ. ಹಾಗಾಗಿ ಅವ್ರು ಇನ್ನೂ ಅಲಿತಾನೇ ಇದ್ದಾರೆ. ನನಗೂ ಸಾಕಷ್ಟು ಸಾರಿ ಕರೆ ಮಾಡಿದರು. ಆದರೆ ನಾವೀಗ ಅಮ್ಮನವರ ಒಂದು ದೀಕ್ಷೆಯಲ್ಲಿರೋದ್ರಿಂದ ನಾವು ಕೂಡ ಏನೂ ಮಾಡಲಿಕ್ಕಾಗಲ್ಲ. ಹೇಳಿದ್ದೀನಿ ನಾನು ಕಳೆದ ಒಂದು ಮುದ್ರಲ್ಲಿ ಎಲ್ಲ ಮುಗಿದ ಮೇಲೆ ಒಂದು ಸಾರಿ ಕರೆ ಮಾಡಿ ಅಂತ. ನಮ್ಮ ಕೈಲಿ ಸಾಧ್ಯ ಆದರೆ ಪ್ರಯತ್ನ ಮಾಡೋಣ. ಅದೇ ರೀತಿ ಇಂಥ ಒಂದು ಈ ಮಾಟ ಮಂತ್ರ ತಂತ್ರಗಳು ಇರ್ಬೋದು, ಪ್ರಯೋಗ ಇರ್ಬೋದು, ಈ ಬಾಣಮತಿ ಇರ್ಬೋದು, ಇನ್ನೊಂದು ಅದರಲ್ಲಿ ಕೇಕಾಮತಿ ಅಂತ ಕೂಡ ಬರುತ್ತೆ. ಆ ಕೇಕಾಮತಿ ಭಾಳ ಭಯಂಕರವಾಗಿರುತ್ತೆ. ಅದನ್ನು ಯಾರು ಕೇಳಿದಿರೋ ಬಿಟ್ಟಿದಿರೋ ಗೊತ್ತಿಲ್ಲ. ಅದನ್ನಂತೂ ಪರಿಹಾರ ಮಾಡೋದಂತೂ ಭಾಳ ಕಷ್ಟ. ನಾನು ಇದುವರೆಗೂ ಅದನ್ನು ಪರಿಹಾರ ಮಾಡೋರು ಎಲ್ಲೂ ಕೇಳಿಲ್ಲ ನಾನು. ಅಂದರೆ ಅದು ಮಾಡೋದು ಭಾಳ ಸುಲಭ ಅದು. ಆದರೆ ಅದನ್ನು ಪರಿಹಾರ ಮಾಡೋದು ಜೀವನದಲ್ಲಿ ಅವರು ಕೇಕಾಮತಿ ಅಂದರೆ ಅದು ಅಷ್ಟೇ. ಅವರು ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕಷ್ಟೇ. ಬಿಟ್ಬಿಡ್ಬೇಕಾದ್ರೆ ಅದು ಬಲಿ ತೊಗೊಂಬಿಡುತ್ತೆ ಅವ್ರನ್ನ. ಅವರು ಅದಕ್ಕಾಗಿ ಅಂತಲೇ ಮಾಡ್ತಾಯಿರ್ತಾರೆ. ಕೆಲವ್ರಿಗೆ ಯಾವುದೋ ಒಂದು ಉದ್ದೇಶಕ್ಕೆ ಅವ್ರನ್ನ ಮಾಡ್ಕೊಂಡಿರ್ತಾರೆ. ಆ ಮಾಡ್ಕೊಂಡಾಗ ಅವ್ರು ಯಾವುದೋ ಒಂದು ಅವ್ರಿಗೆ ಕೊಡಬೇಕಾಗುತ್ತೆ, ಅವ್ರಿಗೆಲ್ಲೂ ಕೊಡಲಿಕ್ಕಾಗಲ್ಲ. ಈ ಥರ ಗೊತ್ತಿಲ್ಲದೆ ಹೋಗಿ ಪರಿಹಾರ ಕೇಳಿದಾಗ ಅವ್ರೇನು ಮಾಡ್ತಾರೆ, ಈ ಥರ ಮಾಡಿ ಬಿಟ್ಟುಬಿಡ್ತಾರೆ. ಅವರು ಇದೇ ರೀತಿ ಒಂದು ಯಾವುದೋ ಒಂದು ವಿಚಿತ್ರವಾದ ರೋಗ ಬಂದು ಅದನ್ನು ಅವ್ರು ಹಂಗೆ ಕೇಕಾಮತಿ ಅಂದ್ರೇ ಅದು ಒಂದು ಭಯಂಕರ ಅದು ರೋಗ ಅಂತನೂ ಅಲ್ಲ, ಯಾವುದೋ ಅದನ್ನು ಯಾರು ಪರಿಹಾರ ಮಾಡೋಕ್ಕೂ ಆಗಲ್ಲ. ಅಂಥ ಅದ್ಭುತವಾದ ಕೆಟ್ಟ ಒಂದು ಕಾಯಿಲೆ ಅದು. ಅಂಥದ್ದೆಲ್ಲ ಸಾಕಷ್ಟು ಈ ಬಾಣಮತಿಲೇ 7ರಿಂದ 8 ತನಕನೂ ಅದು ಬಾಣಮತಿ ಇದೆ. ಅದು ಸಾಕಷ್ಟು ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿಲ್ದಿರನೂ ಇರೋದು. ಬಾಣಮತಿ ಆದರೆ ಅದನ್ನು ಪರಿಹಾರ ಮಾಡ್ಕೋಬೋದು. ಈ ಕೇಕಾಮತಿ ಆದರೆ ಮಾತ್ರ ಜೀವನದಲ್ಲಿ ಯಾವತ್ತೂ ಅವರು ಎದ್ದೊಳ್ಳಿಕ್ಕಾಗಲ್ಲ. ಅದನ್ನು ಪರಿಹಾರ ಮಾಡೋರು ನಾನು ಎಲ್ಲೂ ನೋಡಿಲ್ಲ. ಇರಲಿ, ಈಗ ವಿಷಯಕ್ಕೆ ಬರೋಣ. ಇಂಥ ಒಂದು ಯಾವುದೇ ಮುನ್ಸೂಚನೆ ನಿಮಗೆ ಯಾವುದೇ ರೀತಿ ಯಾರಾದರೂ ಮುಂದಕ್ಕೆ ಮಾಡಿಸ್ಬೋದು, ಅಥವಾ ನಿಮಗೇನೋ ತೊಂದರೆ ಕೊಡ್ಬೋದು, ಅಥವಾ ಆಲ್ರೆಡಿ ಈಗಾಗಲೇ ಈ ಥರ ತೊಂದರೆಗಳಲ್ಲಿ ಮಾಟ ಮಂತ್ರದಲ್ಲಿ ಸಿಗಾಕ್ಕೊಂಡಿದ್ದೀರಾ, ಯಾವುದೋ ನಮಗೆ ಕಾಡ್ತಾ ಇದೆ, ಯಾವುದೋ ದುಷ್ಟಶಕ್ತಿ ನಮ್ಮಲ್ಲಿ ಸೇರಿಕೊಂಡಿದೆ, ಅಥವಾ ಯಾವುದೋ ಒಂದು ಜನ ನಮಗೆ ತೊಂದರೆಗಳು ಮಾಡ್ತಾ ಇದ್ದಾರೆ. ಕೆಲವ್ರಿಗೆ ಸೂಕ್ಷ್ಮ ಗೊತ್ತಾಗ್ಬಿಡುತ್ತೆ. ಏನೋ ನಡೀತಾ ಇದೆ, ಯಾವುದೋ ನಡೀತಾ ಇದೆ, ನಮಗೆ ಮೊದಲು ಈ ಥರ ಇರಲಿಲ್ಲ, ಇವಾಗ ಹಿಂಗೆ ನಡೀತಾ ಇದೆ ಅಂತ ಅಂದಾಗ, ಅಂದರೆ ಅಲ್ಲಿ ಹಣಕಾಸು ಕಟ್ ಮಾಡಿರ್ತಾರೆ, ಆರೋಗ್ಯ ಇಲ್ದಂಗೆ ಮಾಡಿರ್ತಾರೆ, ಮಕ್ಕಳು ಮನೆಯಲ್ಲಿ ಯಾವಾಗಲೂ ಜಗಳ ಅಥವಾ ಅನಾರೋಗ್ಯ, ಈ ರೀತಿ ಎಲ್ಲ ಸಾಕಷ್ಟು. ಮತ್ತು ಎಷ್ಟೇ ಹಣ ದುಡ್ಕೊಂಡು ಬಂದರೂ ಅಲ್ಲಿ ಒಂದು ನಯ ಪೈಸೆ ನಿಲ್ಲಲ್ಲ. ಈ ರೀತಿ ತಂದು ಚೆಲ್ಲೋದು, ತರೋದು, ಸಾಲ ಮಾಡೋ ಇದೇ ರೀತಿ ಆಗ್ತಾ ಇರುತ್ತೆ. ಮತ್ತು ಆರೋಗ್ಯಗಳು ಅವರಿಗೆ ಸರಿ ಇರೋದಿಲ್ಲ. ಈ ರೀತಿ ಆದಾಗ ಮತ್ತು ಅನ್ನಕ್ಕೆ ಪರದಾಟ, ಊಟ ತಿಂಡಿಗೆ ಪರದಾಟ, ಇಂಥವೆಲ್ಲ ಸಾಕಷ್ಟು ಇರುತ್ತವೆ. ಈ ಒಂದು ನವರಾತ್ರಿ ಸಮಯದಲ್ಲಿ, ಈ ಒಂದು ವಾರಾಹಿ ನವರಾತ್ರಿ ಸಮಯದಲ್ಲಿ ನೀವು ಇದನ್ನು ಪಠಣೆ ಮಾಡಿ ಈ ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡ್ರೆ ನಿಮಗೊಂದು ಅದ್ಭುತವಾದಂಥ ಈ ಕಷ್ಟದಿಂದ ನೀವು ಪಾರಾಗ್ತೀರ. ಇದೊಂದು ಮೊದಲೇ ಹೇಳ್ದಂಗೆ ಆದಿಪರಾಶಕ್ತಿ ಒಂದು ಮಂತ್ರ ಅಂತಲೇ ಬರುತ್ತೆ. ಇದಕ್ಕೆ ಯಂತ್ರ ಕೂಡ ಬರುತ್ತೆ. ಅಂದರೆ ಅದು ಯಂತ್ರ ಎಲ್ಲ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅದು ದೀಕ್ಷೆ ಇರಬೇಕು, ಉಪದೇಶ ಇರಬೇಕಾಗುತ್ತೆ. ಗುರು ಉಪದೇಶ ಇದ್ದರೆ ಅದನ್ನು ಮಾಡ್ಕೊಳ್ತೀರಾ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಇದನ್ನು ಮಾಡಿಕೊಂಡು ನೀವು ಈ ಕೊನೆಯದಾಗಿ ಇಲ್ಲಿ
ಈ ಮಂತ್ರ ಹೇಳಿಕೊಂಡು ಕೊನೆಯದಾಗಿ ಹುಂ ಚಿಂ ಗಟು ಸ್ವಾಹ ಅಂತ ಇದನ್ನು ಪೂರ್ಣಗೊಳಿಸ್ಬೇಕಾಗುತ್ತೆ. ನೀವು ಹೇಳಿ ಇದನ್ನು ಆ ರೀತಿ ಆದರೂ ಮಾಡ್ಕೋಬೋದು, ಅಥವಾ ಇದನ್ನು ಒಂದು ಭೋಜಪತ್ರೆಯಲ್ಲೋ ಅಥವಾ ರೇಖಿಲೋ ಬರೆದು ಕೂಡ ತಾಯ್ತ ರೀತಿ ಕೂಡ ಮಾಡ್ಕೋಬೋದು. ಆಗಲ್ಲ ನಮಗಿಷ್ಟು ಅಕ್ಷರ ಬರೆಯೋಕ್ಕೆ ಕಷ್ಟ, ದೊಡ್ಡದಾಗುತ್ತೆ ಅನ್ನೋದಿದ್ದರೆ ಕೂಡ ನೀರಲ್ಲಿ ಮಂತ್ರಣೆ ಮಾಡಿಕೊಂಡು ಆ ನೀರನ್ನು ಕುಡಿಬೋದು. ಅದೇ ರೀತಿ ಭಸ್ಮದಲ್ಲಿ ಕೂಡ ಇಟ್ಕೊಂಡು ಡೈಲಿ ನೀವು ಅದನ್ನು ಮಂತ್ರ ಹೇಳ್ಕೊಂಡು ಹಣೆಗೆ ಇಕ್ಕೋಬೋದು. ರಾತ್ರಿ ಊಟ ಎಲ್ಲ ಆದಮೇಲೆ ತಿರ್ಗಾ ಒಂದು ಸೆಕೆಂಡ್ ಅದನ್ನು ಹೇಳಿಬಿಟ್ಟು ಮತ್ತೆ ಆ ಭಸ್ಮನ ನೀವು ಹಣೆಗೆ ಇಟ್ಕೊಂಡಾಗ ನಿಮ್ಮಲ್ಲಿರೋ ಅಂಥ ಯಾವುದೇ ನೆಗೆಟಿವ್ ಇರ್ಬೋದು, ತೊಂದರೆ ಇರ್ಬೋದು, ಯಾವುದೇ ನಮ್ಮ ಕೈಲಿ ಆಗಲ್ಲಪ್ಪ ಇನ್ನು ಸಾಕಾಗಿದೆ ಅಂದವರು ಕೂಡ ನಿಮಗೆ ಆ ಒಂದು ಕನಸಿನಲ್ಲಿ ಏನಾಗಿದೆ, ಯಾವ ಥರ ಆಗಿದೆ, ಏನು ನಡೆಸಿದ್ದಾರೆ, ಯಾರು ನಡೆಸಿದ್ದಾರೆ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ. ಅಂಥ ಅದ್ಭುತವಾದಂಥ ಒಂದು ಆದಿಪರಾಶಕ್ತಿ ಒಂದು ಮಂತ್ರ ಇದು. ಇಂಥದ್ದನ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ತೀರಿಸ್ಕೋಬೋದು. ಈ ಆದಿಪರಾಶಕ್ತಿ ಅಂದ್ರೆ ಆದಿಗೆ ಅಂತ್ಯ ಇಲ್ದವಳಿ ತಾಯಿ, ಇಂಥವಳ ಮಾಡಿಕೊಂಡು ನಿಮ್ಮ ಇದು ಎಲ್ಲರಿಗೂ ಸಾಮಾನ್ಯವಾಗಿ ಅಂದರೆ ಆಗಲ್ಲ. ಇವ್ರಿಗೆ ಯಾರಿಗೆ ಕಷ್ಟಕ್ಕೆ ಪರಿಹಾರ ಆಗ್ತಾಯಿದೆ ಅಂದವ್ರಿಗೆ ಮಾತ್ರ ಈ ಮಂತ್ರ ಕಣ್ಣುಗಳು ಬೀಳುತ್ತೆ, ಮತ್ತು ಅವ್ರಿಗೆ ಅದನ್ನು ಮಾಡ್ಕೋಬೇಕು ಅನಿಸುತ್ತೆ. ಯಾರಿಗಿನ್ನೂ ಜೀವಂತವಾಗಿ ನಾವು ಇನ್ನೂ ಅನುಭವಿಸ್ಬೇಕು ಅಂತಾರೋ ಅವ್ರಿಗೆ ಇದನ್ನು ಮಾಡ್ಕೊಳ್ಳೋ ಮನಸ್ಸು ಬರಲ್ಲ. ಅದು ನಾನು ಅವ್ರಿಗೆ ಹಿಂಸೆ ಮಾಡಿ ಕಲಿಯಬೇಕಪ್ಪ ಅಂದರೂ ಅದು ಕಲಿಯೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಪರಿಹಾರಕ್ಕೆ ಸಮಯ ಬಂದಿರಬೇಕು, ಅಥವಾ ಅವ್ರಿಗೆ ಕರ್ಮ ಕಳಿಯೋಕ್ಕೆ ಬಂದಾಗ ಮಾತ್ರ ಈ ಒಂದು ಮಂತ್ರನ ನಾನು ಹೇಳ್ಕೋಬೇಕು ಅದನ್ನು ಅನ್ನೋದು ಹೊರಗೆ ಮನಸ್ಸಲ್ಲಿ ಬರುತ್ತೆ. ಇಲ್ಲ ಅಂದಾಗ ಅದು ಜಾಸ್ತಿ ಕಟ್ಟುಗಳಿದ್ದಾಗ ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ಬರಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ಮನಸ್ಸಿಟ್ಟು ಒಂದು ಮನಸ್ಸಿನಿಂದ ಇದನ್ನು ಹೇಳ್ಕೊಳ್ಳಿ, ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ. ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಚೆಲ್ಲಿ ಅಲ್ಲಿ ಕೆಲಸ ಆಗಿಲ್ಲ ಅಂದರೆ ಆ ಪಂಡಿತರನ್ನ ಎದುರಾಕೊಂಡು ಮತ್ತು ಅವರು ಒಂದಷ್ಟು ನಿಮಗೆ ಕೆಟ್ಟದ್ದು ಮಾಡಿ ಇನ್ನೂ ಒಂದು ಮೂಟೆ ಕಟ್ಕೋಬೇಡಿ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ನಿಮಗೆ ಕಳಿಯೋದು ಬಂದಿದ್ದರೆ, ಈ ಕಷ್ಟಗಳಿಂದ ವಿಮುಕ್ತಿ ಬೇಕು ಅಂದರೆ ಮಾತ್ರ ಇದನ್ನು ಮಾಡ್ಕೊಳ್ಳಿ. ಇದನ್ನು ಹೇಳ್ಕೊಡು. ನಿಮ್ಮ 9 ದಿವಸಗಳ ಕಾಲ ಒಂದು ದೀಪ ಇಡಿ. ನಿಮಗೆ ಆದಿಪರಾಶಕ್ತಿ ಚಾಮುಂಡಿ ಫೋಟೋ ಇರುತ್ತೆ, ಗೌರಿ ಫೋಟೋ ಇರುತ್ತೆ, ಯಾವ ದುರ್ಗೆ ಫೋಟೋ ಇರುತ್ತೆ, ವಿಗ್ರಹ ಇರುತ್ತೆ, ಯಾವುದಾದ್ರೂ ಪರವಾಗಿಲ್ಲ. ಅದನ್ನು ಇಟ್ಕೊಂಡು ಅದ್ರ ಮುಂದೆ ಒಂದು ದೀಪ ಹಚ್ಚಿಕ್ಕಿ ಹೇಳ್ಕೊಳ್ಳಿ. ಕುಂಕುಮಾರ್ಚನೆ ಮಾಡ್ತೀರಾ, ಕುಂಕುಮಾರ್ಚನೆ ಮಾಡಿ. ಈ ಥರ ಮಾಡಿದಾಗ 9 ದಿವಸದಲ್ಲೇ ನಿಮಗೆ ಪರಿಹಾರ ಕೊಡೋ ಆದಿಪರಾಶಕ್ತಿ ದೇವಿ ಇವಳು. ಈ ಆದಿಪರಾಶಕ್ತಿ ಒಂದು ಸಾರಿ ನಾವು ಜೈ ಆದಿಪರಾಶಕ್ತಿಯೇ ನಮಃ ಅಂತ ಹೇಳ್ತಾ, ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಮಾಮೂಲಿಯಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಹೈಪ್ ಅಂತ ಬರುತ್ತೆ, ಹೈಪ್ ಕೊಡಿ. ನೀವೆಲ್ಲ ಹೈಪ್ ಕೊಟ್ಟಾಗ ನಮಗೂ ಒಂದು ಖುಷಿ ಆಗುತ್ತೆ, ನಿಮಗೂ ಒಳ್ಳೊಳ್ಳೆ ಒಂದು ವಿಷಯಗಳನ್ನ ಕೊಡಬೇಕು ಅಂತ ನಮಗೂ ಅನಿಸುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.